Most of you would have come across this video which is going viral on social media by now. If not, go watch it and come back quickly. People think you are getting so angry. You are getting charged up. No, I AC did not not want you to working. try. I did not want you to go in AC Indica. ವರ್ಕ್ ಆಗಲ್ಲ ಗುರು ಕನ್ನಡ ಮಾತಾಡೋಗಿರಲ್ಲ ಇಳಿದೋಗು ಮಾತಾಡಬೇಡ I ಜಾಸ್ತಿ said I don't know your language. ಕನ್ನಡ ಮಾತಾಡಿ I don't know your language. I am telling you ki if ಓನ್ಲಿ ಕನ್ನಡ okay. No Hindi, no English. ಇಂಗ್ಲಿಷ್ ನೋ ಹಿಂದಿ ನೋ ಬೇರೆ ಭಾಷೆ ಓನ್ಲಿ ಕನ್ನಡ ಏ ಕರ್ನಾಟಕ आप बिल्कुल ठीक थे. आप अब एकदम से एंग्री हो रहे हैं, बोल रहे एसी नहीं है. एसी प्रॉब्लम होगा क्या प्रॉब्लम हो गया? एसी प्रॉब्लम अब तो आई एम आस्किंग व्हाट प्रॉब्लम ना. Sir, if you don't want to take me, you can drop me. Many of us might have experienced this as well, especially cab drivers and auto drivers forcing the people or the passengers to know the language and threatening them for not knowing or speaking in the local language. So right now I'm out here and I will be talking to cab drivers, auto drivers and other people, both Kannadigas and non-Kannadigas. Let's see what they have to say about this. ಅವ್ರು ನಮ್ಮ ಸ್ಟೇಟಿಗೆ ಬಂದಿದ್ದಾರೆ, ನಮ್ಮ ಲ್ಯಾಂಗ್ವೇಜ್ ಕಲ್ತ್ಕೋಬೇಕು. ಬಟ್ 100% ಮಾತಾಡಲೇಬೇಕಂತ ರೂಲ್ಸ್ ಏನಿಲ್ಲ. ನೀನು ಕಲೀಲೇಬೇಕು ಅನ್ನೋ ರೀತಿಯಲ್ಲಿ ಹೋಗ್ಬಾರ್ದು. ಯಾರೇ ವೆರಿ ಫ್ರೆಂಡ್ಲಿ ನೇಚರ್ ಆ್ಯಂಡ್ ವಿ ಆರ್ ಕೋಆಪರೇಟಿವ್ ಪೀಪಲ್ ಇಫ್ ಯು ಕಂಪೇರ್ ಟು ಅದರ್ ಸ್ಟೇಟ್. ಈಗ ಬೇರೆ ಸ್ಟೇಟವ್ರು ಬಂದ್ಬಿಟ್ಟು ವಿಡಿಯೋ ಮಾಡ್ತೀನಿ ಅದಸ್ಬಿಟ್ರೆ ನಾವು ಹೆದರ್ಕೊಳಕ್ಕಾಗುತ್ತಾ? ನಮ್ಮ ಸ್ಟೇಟಿಗೆ ಬಂದಿದ್ದಾರೆ, ನಾವು ಗೌರವ ಕೊಡಬೇಕು ನಿಜ, ಆಯಿತಾ? ಅವ್ರಿಗೆ ಗೌರವ ಕೊಡಬೇಕು. ನಾವೀಗ ಯಾವುದೇ ಸ್ಟೇಟ್ಗೆ ಹೋದವ್ರದ್ದು ಏನೈತೆ ಲ್ಯಾಂಗ್ವೇಜ್ ನಾವು ಮಾತಾಡ್ತೀವಲ್ವಾ, ಅವ್ರು ನಮ್ಮ ಸ್ಟೇಟಿಗೆ ಬಂದಿದ್ದಾರೆ, ನಮ್ಮ ಲ್ಯಾಂಗ್ವೇಜ್ ಕಲಿಬೇಕು. ನಾವು ಒಂದು ಸ್ವಲ್ಪ ಏನೋ ತಪ್ಪು ಒಪ್ಪಾದ್ರೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ. ಅವ್ರು ಹಿಂದಿ ಕಲಿಯಬೇಕು ಅಂತ ಅಂದ್ಬಿಟ್ರೆ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ? ಹಾಂ. ಸೊ ಈಗ ಹೌದು, ಖಂಡಿತ ನೀವು ಹೇಳ್ತಾ ಇರೋದು ನಾನು ಒಪ್ಕೋತೀನಿ. ಅವ್ರು ರಾಜ್ಯಕ್ಕೆ ಬಂದಿದ್ದಾರೆ, ಕನ್ನಡ ಕಲಿಬೇಕು. ಆದರೆ ಈ ಕ್ಯಾಬ್ ಡ್ರೈವರ್ ಮಾತಾಡಿದ ರೀತಿ ಸ್ವಲ್ಪ ಸರಿಯಾಗಿರ್ಬೋದಾಗಿತ್ತು. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಅವ್ರು ನಮಗೆ ಗೊತ್ತ, ನಮಗೇನು ದೂರದಾರೇನಲ್ಲ. ಅವರು ಹತ್ಬೇಕಾದ್ರೆ ಹೇಳಿದ್ದಾರೆ, ನೋಡಪ್ಪ ನಂದ್ರಲ್ಲಿ ಎ ಸಿ ಇಲ್ಲ ಅಂತ ಹೇಳಿದಾಗ ಸರಿ ಆಯಿತು ಸರ್ ಅಂತ ಕೂತ್ಕೊಂಡ್ಬಿಟ್ಟು ಒಳಗಡೆ ಸ್ಮೋಕಿಂಗ್ ಮಾಡ್ತಿದ್ದು ಯಾರೋ ಬಿಡ್ತಾರಾ ಹೇಳಿ? ಗಾಡಿ ಒಳಗೆ ಸ್ಮೋಕಿಂಗ್ ಮಾಡ್ಬೋದಾ ನೀವೇ ಹೇಳಿ? ಹಾಂ, ಅದಕ್ಕೆ ಅವರು ವಿಡಿಯೋ ಮಾಡ್ಕೊಂಡು ಹಾಕಿರೋದು. ಊಬರರು ಅವ್ರಿಗೂ ಫೋನ್ ಮಾಡಿದ್ರಂತೆ. ಅವರು ಒಂದೇ ಮಾತಾಡಿರೋದು, ನೋಡಪ್ಪ ನಿಮ್ಮ ಆಫೀಸಾಗ ನಾನು ಬರ್ತೀನಿ, ರೆಕಾರ್ಡ್ ಮಾಡಿದ್ದೀರಲ್ವಾ, ಅವ್ರನ್ನೂ ಕರೆಸಿ, ಯಾರು ತಪ್ಪಾಗೈತೆ ಅವ್ರಿಗೆ ಗೊತ್ತಾಗುತ್ತೆ. ನೀವು ಆಗ ಇತ್ತಾಳಿ, ನೀವು ಕಸ್ಟಮರು ಬುಕ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕಸ್ಟಮರ್ನೇ ನೋಡೋದಲ್ಲ. ಈಗ ಬೇರೆ ಸ್ಟೇಟವ್ರು ಬಂದ್ಬಿಟ್ಟು ವಿಡಿಯೋ ಮಾಡ್ತೀನಿ ಅದಸ್ಬಿಟ್ರೆ ನಾವು ಹೆದರ್ಕೊಳಕ್ಕಾಗುತ್ತಾ? ನಮ್ಗೇನು ಆ ಥರ ಇವಾಗ 1000 ಜನ ಡ್ರೈವರ್ ಇದ್ದರೆ ಒಬ್ಬರು ಮಾತಾಡ್ತಾರೆ, ಬಟ್ ಅವ್ರು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಬಟ್ ಇವಾಗ ನಾನು ಮಾತಾಡಿದ್ರೆ ನಂತರ 10 ಜನ ಆಟೋ ಡ್ರೈವರ್ಗೆ ಆ ಫಲಿತಾಂಶ ಬೀಳುತ್ತೆ. ಒಂದು ರೀಮಾರ್ಕಿಂದ 10 ಜನ ತಲೆ ಮೇಲೆ ಬೀಳುತ್ತೆ. ಬಟ್ ಮಾತಾಡುವಾಗ ಯೋಚನೆ ಮಾಡಬೇಕು. ಇವಾಗ ನಾವು ಒಂದು ಹತ್ರ ಹೋದ್ಮೇಲೆ ಕಲ್ತ್ಕೋಬೇಕು. ಬಟ್ 100% ಮಾತಾಡಲೇಬೇಕಂತ ರೂಲ್ಸ್ ಏನಿಲ್ಲ. ಓಕೆ, ನಾನು ಏನು ಹೇಳಕ್ಕೆ ಬರ್ತೀನಿ, ಇವಾಗ ನಾವು ಇಲ್ಲಿದ್ದೀವಿ ಯಾವುದೋ ಕರ್ನಾಟಕದಲ್ಲಿ, ಕಲಿಯೋಣ. ಬಟ್ ನಾವೇನು ಹೇಳಬೇಕು, ಸರ್ ಕಲ್ತ್ಕೊಳ್ಳಿ, ಮಾತಾಡಲೇಬೇಕಂತ ಏನಿದಿಲ್ಲ. ಅದನ್ನು ಹೇಳೋ ರೀತಿ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಯಾಕಂದರೆ ಬಂದಿದ ತಕ್ಷಣ ಇವಾಗ ಹುಟ್ಟಿದ ತಕ್ಷಣ ಮಗು ಯಾರೂ ಮಾತಾಡೋದಿಲ್ಲ. ಸೊ ಅದರಿಗೆ ಒಂದು ಟೈಮ್ ಇರುತ್ತೆ, ಅದರದ್ದೊಂದು ಸಮಯ ಇರುತ್ತೆ, ಅವ್ರು ಕಲಿಸೋ ರೀತಿ ಇರುತ್ತೆ ಮೇಡಮ್. ಆ ಕಲಿಸೋ ರೀತಿ ಮೇಲೆ ನಾವು ಕಲ್ತ್ಕೋಬೋದು. ಅದು ಬಿಟ್ಬಿಟ್ಟು ಯಾವುದೇ ರೀತಿ ಮಿಸ್ಬಿಹೇವಿಯರ್ ಆಗಿರ್ಬೋದು, ನೀನು ಕಲೀಲೇಬೇಕು ಅನ್ನೋ ರೀತಿಯೆಲ್ಲ ಹೋಗ್ಬಾರ್ದು ಯಾರೇ ಅಷ್ಟೇ ಮೇಡಮ್. If they don't know means what we can do, we have to cooperate. And cab driver means like they are getting business from different states. Of course, like people who travel from the local areas means very less. They have a own bike and they have own auto source. So this is what I can tell. When I am a Kannadiga, I am a Bangalorean, born and brought up. I just born and brought up here only. But even though like what Kannadiga is like meant for, like we are very friendly nature and we are cooperative people if you compare to other state. That's what like we need to portray when the other state people comes. And this is ridiculous, I can tell, ma'am. Like they are compelling. I just want to tell, like, be a bit kind to them because they might also want to learn later. Like, they don't want to be like, oh no, I don't want to learn. It's like, it's their own choice of learning their own new language. It's their own wish. Like, they might have come here for 1 week just to enjoy and then be behind them for like getting scolded by a cab driver or an auto person, be like, oh no, speak our local language. But they'll be like, sir, I don't know. If you want, I can use Google Translate. But some people even get offense with that. But I don't want to cause any offense in the internet right now. So I'm just telling from my side, be like, just be kind to them.
as for my experience, Kannadigas are very sweet. Okay. Very, very sweet. I have few friends of them also. We are all here because of them only, no? So you would love to learn the language? Yeah, I love when I can understand a bit. I learnt also. Whoever is sitting next to him is a little literacy fellow, it will be. So for them it's easy to learn Kannada rather than we ask cab driver to learn our language. Makes sense, but also, you know, cab driver was being little insensitive in the video also. He was abusing the passenger. That part also is there, you know, where... Saying I don't know Kannada, only Kannada. Might be he doesn't know any other language. That's why he said only Kannada. What's wrong in that? ಇಲ್ಲ ಮೇಡಮ್, ಫಸ್ಟ್ ಆಫ್ ಆಲ್ ಅದು ಡ್ರೈವರ್ದು ಮೇನ್ ತಪ್ಪು ಇಲ್ವಾ. ಗಾಡಿ ಬುಕ್ ಮಾಡಿರ್ಬೇಕಾದ್ರೆ ಅವರು ಆಲ್ರೆಡಿ ಬುಕ್ ಮಾಡಿರ್ತಾರೆ. ಫಸ್ಟ್ ಆಫ್ ಆಲ್ AC ಹಾಕೊಂಡ್ಮೇಲೆ ಹಾಕಲೇಬೇಕು, ಇಲ್ಲ ಆಗಲ್ವಾ, ಇಲ್ಲ ಸೈಡ್ಗೆ ಹಾಕೋಬೇಕು, ಮಲ್ಕೋಬೇಕು. ಅದು ಬಿಟ್ಬಿಟ್ಟು ಕ್ಯಾಬ್ ಓಡ್ಸೋಕ್ಕೆ ಅಂತ ಬಂದಮೇಲೆ AC ಹಾಕ್ಲಿಕ್ಕೆ ಏನು ತೊಂದರೆ ಅವನಿಗೆ? ಫಸ್ಟ್ ಆಫ್ ಆಲ್ ಅವ್ನು ತಪ್ಪು ಇಲ್ಲ ಅಂತ ನಾನು ಹೇಳಲ್ಲ. ಆಮೇಲೆ ಎಲ್ಲ ಡ್ರೈವರ್ಗೆ ಹೇಳೋದು ಅಷ್ಟೇ, ಆದರೆ ಗಾಡಿ ಓಡಿಸ್ಬೇಕು, ಇಲ್ವಾ ಸೈಡಲ್ಲಿ ಕುತ್ಕೋಬೇಕು. ಈಗ ಹಿಂದಿಯರು ಬರಲಿಲ್ಲ ಅಂದರೆ ಬೆಂಗಳೂರು ಹೆಂಗೆ ಮುಂದುವರಕ್ಕೆ ಸಾಧ್ಯ? ಏನು ನಾವೇ ಎಲ್ಲ ಈಗ IT-BT ಕಂಪ್ನಿ ನಾವು ಗಾಡಿ ಓಡಿಸ್ತಿದ್ದೀವಲ್ವ, ಈಗ IT-BT ಕಂಪ್ನಿಲಿ ಹೋಗಿ ನಮ್ಮ ಮ್ಯಾನೇಜರ್ ಪೋಸ್ಟ್ ಹೋಗಕ್ಕಾಗ್ತಾ? ಇಲ್ಲ ತಾನೆ. ಅದೇ ಹೇಳ್ತಾ ಇರೋದು. ಇಲ್ಲ, ಮೊನ್ನೆ ಆಲ್ರೆಡಿ ನಮ್ಮ ಅಶೋಕ್ ಸರ್ ಅಂತ ಹೇಳಿದ್ದಾರೆ, ಗ್ರೂಪ್ ಅಡ್ಮಿನ್, ನಾವು ಗ್ರೂಪ್ ಅಡ್ಮಿನೇ. ಇಲ್ಲಿ ಮೊನ್ನೆ ನಮ್ಮ ಗ್ರೂಪಲ್ಲೆಲ್ಲ ಹಾಕಿದ್ದು ಅಬ್ಸರ್ವ್ ಮಾಡಿದ್ದೀವಿ, ಎಲ್ಲರಿಗೂ ಡ್ರೈವರ್ಗೆ ಹೇಳಿದ್ದೀವಿ. ಸಪೋಸ್ ಹೆಂಗೇನಾರು ಆಯಿತು ಅಂತಂದರೆ ಡೈರೆಕ್ಟ್ ರಿಸ್ಟಿಕೇಟ್ ಮಾಡೋದೇ, ಬಟ್ ಆ ಡ್ರೈವರ್ಗೆ ಏನು ಬೇಕು ಆ ಕ್ರಮಕ್ಕೆ ಕೈಗೊಳ್ಳಲೇಬೇಕು ನಾವು. Should Kannadiga stop defending these cab and auto drivers who fleece the people and hide behind language? Also, such incidents where Kannadiga's pride taken overboard, and it brings a bad name to Kannada activism as well. This AC thing is just between Ola or /Uber driver problem, but isn't it ridiculous that it is being taken as a Kannadiga versus non-Kannadiga issue? Every Kannadiga can speak 3 languages. We welcome everybody here. We speak in 3 different languages, and we also celebrate all the possible festivals that happens. Bridging the linguistic divide will require work from the both sides, or else the people will start seeing everybody in the lens of us versus them. This is Madhumita, and you're watching India Today So South.